ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ಟರೆ ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ದೇಶದ ಅಭಿಮಾನ ನಾವು ಬಿಜೆಪಿಯಿಂದ ಕಲಿಯೋದು ಅಗತ್ಯ ಇಲ್ಲ. ಮತ್ತೆ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಪಿಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯ ಆಚರಣೆ ಗೌರವ ಇದೆಯಾ? ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ. ಸರ್ವಧರ್ಮಗಳ ನಾಯಕ BZ ಜಮೀರ್ ಅಹಮದ್ ಖಾನ್ ಇಡೀ ರಾಜ್ಯ ಕಂಡಂತಹ ಕ್ರಿಯಾಶೀಲ ಸಚಿವರಲ್ಲಿ ಅಗ್ರಗಣ್ಯರಂತಲೇ ಹೇಳಬಹುದು. ಯಾವುದೇ ಮೂಲೆಯಲ್ಲಿ ತೊಂದರೆ ಆದರೂ, ಎಲ್ಲೇ ಏನೇ ಕಷ್ಟ ಬಂದರೂ ನಾನಿದ್ದೇನೆ ಎಂದು ಹೋಗಿ ಸಹಾಯ ಮಾಡಿ ಬಂದವರು. ಸರ್ಕಾರದ ಮತ್ತು ಇನ್ನಿತರ ಖಜಾನೆಯ ಎಷ್ಟು ಹಣವಿದೆಯನ್ನು ನೋಡದೆ ತಮ್ಮ ಸ್ವಂತ ಜೇಬಿನಿಂದ ಖರ್ಚು ಮಾಡಿ ಸಹಾಯ ದಾನ ಧರ್ಮಗಳನ್ನು ಮಾಡಿದಂಥ ಮಹೋನ್ನತ ವ್ಯಕ್ತಿ. ಇದು ಅವರಿಗಿರ್ತವಂಥ ಜನಪರ ಸೇವೆಯ ಒಂದು ಬದ್ಧತೆ. ಇಂತಹ ವ್ಯಕ್ತಿಯನ್ನ ಅವರ ಒಂದು ಒತ್ತಡ ಕೆಲಸವನ್ನ ಕಡಿಮೆ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವರು ಮುಂದುವರಿತಿಲ್ಲ, ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಹೋಗಲಿಲ್ಲ. ಇವರೊಬ್ಬರು ದೇಶದ ದ್ರೋಹಿ ಎಂಬುವಂತೆ ಬಿಂಬಿಸುವಂತಹ ಒಂದು ನೀಚ ಕೆಲಸವನ್ನ ಒಬ್ಬ ಶಾಸಕ ಮಾಡ್ತಾನೆ. ನೋಡಿ ಸ್ವಾಮಿ, ಇದು BZ ಜಮೀರ್ ಅಹಮದ್ ಖಾನ್ ರವರು. ಅವರು ತಮ್ಮ ಕ್ಷೇತ್ರದ ಈದ್ಗಾ ಮೈದಾನದಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು ಮತ್ತು ಇನ್ನಿತರ ಸಾಧಕರ ಸಮಕ್ಷಮದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡುತ್ತಾ, ಜನಮನಗಣ ರಾಷ್ಟ್ರಗೀತೆಯನ್ನ ಮೊಳಗಿಸುತ್ತಾ, ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ ನಿನಾದವನ್ನ ಘೋಷಿಸುತ್ತಾ, ಹೆಮ್ಮೆಯಿಂದ ಎದೆ ಉಬ್ಬಿಸಿಕೊಂಡು ತಲೆ ಎತ್ತಿ ಸೆಲ್ಯೂಟ್ ಮಾಡುತ್ತಾ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿದರು. ಇದಕ್ಕಿಂತ ತಮಗೇನು ಬೇಕಾಗಿದೆ? ಸಾಕ್ಷಿಯೇ ಅವರ ದೇಶಭಕ್ತಿಯನ್ನ ಕೇಳಲಿಕ್ಕೆ. ಒಬ್ಬರ ದೇಶಭಕ್ತಿಯನ್ನು ನೀವು ಅಳೆಯುತ್ತೀರಾ? ನಿಮ್ಮ ಮಾನದಂಡದಿಂದ ದೇಶಭಕ್ತಿಯನ್ನ ಅಳೆದು ತೂಗುತ್ತೀರಾ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಂತಹ ಅಭಿಮಾನ. ಭಾರತ ದೇಶ ಅಂದರೆ ಕೇವಲ ಒಂದು ಜಿಲ್ಲೆಯಲ್ಲ, ಇಡೀ ಒಂದೊಂದು ಸಣ್ಣ ಸಣ್ಣ ಪ್ರದೇಶವು, ಒಂದು ಸಣ್ಣ ಸಣ್ಣ ಹೆಜ್ಜೆಯ ಒಂದು ಭೂಮಿಯೂ ಸಹ ಭಾರತ ದೇಶ. ಎಲ್ಲಿ ಬೇಕಾದರೂ ಧ್ವಜವನ್ನು ಹಾರಿಸಬಹುದು. ಅಥವಾ ಧ್ವಜ ಹಾರಿಸಲಿಕ್ಕೆ ಕಷ್ಟ ಆಗ್ತಿದೆ, ಆರೋಗ್ಯ ಸಮಸ್ಯೆ ಮತ್ತಿತರ ಸಮಸ್ಯೆಗಳಂದಾಗ ನಿಂತಲ್ಲಿಯೇ ತಮ್ಮ ದೇಶವನ್ನ ಸ್ಮರಿಸುತ್ತಾ ಜೈ ಹಿಂದ್ ನಿನಾದವನ್ನ ಮೊಳಗಿಸುತ್ತಾ ನಾವು ಸ್ಮರಿಸಬಹುದು ಅಲ್ವಾ? ಈ ರಾಜಕೀಯವಾದಂತಹ ನೀಚ ತಂತ್ರಗಳನ್ನ, ಸರ್ವಧರ್ಮಗಳನ್ನ ಪ್ರೀತಿಸುವಂತ ಈ ಮಹೋನ್ನತ ವ್ಯಕ್ತಿಯ ಮೇಲೆ ಬಳಸಬೇಡಿ, ಅದು ಕ್ಲಿಕ್ ಆಗೋದಿಲ್ಲ. ನೋಡಿ, ನೀವು ಆಗಸ್ಟ್ 14ನೇ ತಾರೀಕು ಪ್ರಶ್ನೆ ಮಾಡ್ತೀರಿ, ಅವರು ಧ್ವಜಾರೋಹಣ ಮಾಡ್ತಾ ಇಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ. ಸ್ವಾಮಿ, ತಮ್ಮ ಗಮನಕ್ಕೆ ಸಮುದಾಯ ಟಿವಿ ತರಿಸಲಿಕ್ಕೆ ಇಷ್ಟಪಡ್ತದೆ. ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ದಿನಾಚರಣೆ. ಆಗಸ್ಟ್ 15ನೇ ತಾರೀಕು ಅವರು ಧ್ವಜಾರೋಹಣ ಮಾಡದೆ ದೇಶಕ್ಕೆ, ದೇಶದ ಧ್ವಜಕ್ಕೆ ಗೌರವವನ್ನು ಸಲ್ಲಿಸದೆ ಹೋಗಿದ್ರೆ ನೀವು ಕೇಳಬಹುದಿತ್ತು. ಅದರಲ್ಲಿ ಅರ್ಥವೂ ಇರ್ತಿತ್ತು, ನ್ಯಾಯವೂ ಇರ್ತಿತ್ತು. 14ನೇ ತಾರೀಕು ನೀವು ಒಂದು ದಿನ ಮುಂಚಿತವಾಗಿ ನೀವು ಧ್ವಜಾರೋಹಣದ ಬಗ್ಗೆ ಮಾಡಿಲ್ಲ ಎಂದು ಟೀಕೆ ಮಾಡುತ್ತೀರಾ. ಇದು ನಿಮ್ಮ ಅಜ್ಞಾನಕ್ಕೆ ಪರಮಾವಧಿಯ ಸಂಕೇತ ಅಂತಾನೆ ಇಡೀ ಕರ್ನಾಟಕದ ಜನಕ್ಕೆ ನಿರೂಪಣೆ ಆಗ್ಬಿಟ್ಟಿದೆ. ನಿಮ್ಮ ಮೂರ್ಖತನದಿಂದ ನೀವೇ ನೀಚರಾಗಿದ್ದೀರಿ, ನೀವೇ ಅಧಮರಾಗಿದ್ದೀರಿ. ಆ ನೀಚ ಬುದ್ಧಿಯನ್ನ ಬಿಡಿ. ನಮ್ಮ ದೇಶ, ನಮ್ಮ ಜನ, ಈ ದೇಶ ಒಬ್ಬರದಲ್ಲ, ಈ ದೇಶ ಸರ್ವ ಧರ್ಮಗಳದ್ದು, ಸರ್ವ ಜನರದು, ಸರ್ವ ಜನಾಂಗದ ಶಾಂತಿಯ ತೋಟ ಈ ಭಾರತ ದೇಶ. ಇಂತಹ ಮಹೋನ್ನತ ವ್ಯಕ್ತಿ ತಮ್ಮ ಕ್ಷೇತ್ರದಲ್ಲಿ ಮತ್ತು ಈದ್ಗಾ ಮೈದಾನದಂಥ ಐತಿಹಾಸಿಕ ಸ್ಥಳದಲ್ಲಿ ಧ್ವಜಾರೋಹಣ ಮಾಡಿ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿ, ತಮ್ಮ ಕಚೇರಿಯಲ್ಲೂ ಕೂಡ ಧ್ವಜಾರೋಹಣ ಮಾಡಿ ಸಿಹಿ ತಿಂಡಿಗಳನ್ನು
ಔತಣವನ್ನು ಏರ್ಪಡಿಸಿ ವಿತರಣೆ ಮಾಡಿ ಸಂಭ್ರಮದಿಂದ ಆಚರಿಸಿದ ರೀತಿ 2 ಕಣ್ಣು ನೋಡಲಿಕ್ಕೆ ಸಾಲ್ತಾ ಇರಲಿಲ್ಲ. ಇದರ ರಿಯಾಲಿಟಿ ಚೆಕ್ ಮಾಡಿದೆ ಸಮುದಾಯ ಟಿವಿ. ನಿಮಗೆ ಬೇಕಿದ್ದರೆ ಸಾಕ್ಷಿಗಳ ಸಮೇತ ತೋರಿಸ್ತಿದ್ದೇವೆ ನೋಡಿ. ಇದು ಸಮುದಾಯ ಟಿವಿಯ ವಿಶೇಷ ವರದಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.